ನಟನೆಗಾಗಿ ಕಲಿತ ವಿದ್ಯೆಯನ್ನೇ ತ್ಯಾಗ ಮಾಡಿದ್ರ ಕಿರುತೆರೆ ನಟ ಶಿಶಿರ್ ಶಾಸ್ತ್ರಿ. ಮೊದಲ ಆಡಿಷನ್ನಲ್ಲಿಯೇ ಪಾಸ್. ಹ್ಯಾಂಡ್ಸಮ್ ಹುಡುಗನ ಜರ್ನಿ ಹೇಗಿದೆ? ಬಿಗ್ ಬಾಸ್ 11ನೇ ಸೀಸನ್ಗೆ 8ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರೋ ಶಿಶಿರ್ ಯಾರು? ಕನ್ನಡದ ಬಹುದೊಡ್ಡ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್. ಕಿಚ್ಚ ಸುದೀಪ್ ನಿರೂಪಣೆಯ ಈ ದೊಡ್ಡ ಮನೆಯ ಆಟ ಪಾಠಗಳನ್ನ ನೋಡಲು ಜನ ಕಾಯ್ತಿರ್ತಾರೆ. ಒಬ್ಬೊಬ್ಬರದ್ದು ಭಿನ್ನ ವಿಭಿನ್ನ ಶೈಲಿ. ಮಾತಿನ ಜೊತೆ ವ್ಯಕ್ತಿತ್ವ, ತಾಕತ್ತಿನ ಜೊತೆ ಹಾಸ್ಯ, ಧೈರ್ಯದ ಜೊತೆ ಬುದ್ಧಿಶಕ್ತಿ. ಎಲ್ಲವನ್ನೂ ಮೀರಿ ಚಾಣಾಕ್ಷತನದಿಂದ ಓಡೋ ಕುದುರೆಗೆ ಈ ಬಿಗ್ ಕಿರೀಟ ಸಿಗಲಿದೆ. ಇಂತಹ ಬಿಗ್ ಬಾಸ್ ಕನ್ನಡದ 11ನೇ ಸೀಸನ್ ಆರಂಭಗೊಂಡು ಕಿಚ್ಚನ ಮೊದಲ ಪಂಚಾಯ್ತಿ ಕಟ್ಟೆ ಕೂಡ ಮುಗಿದಿದೆ. 11ನೇ ಸೀಸನ್ನ 8ನೇ ಸ್ಪರ್ಧಿಯಾಗಿ ಬಿಗ್ ಹೌಸ್ನೊಳಗೆ ಕಾಲಿಟ್ಟಿರುವ ಕಿರುತೆರೆ ನಟ ಈ ಶಿಶಿರ್ ಶಾಸ್ತ್ರಿ. ಹೌದು, ಶಿಶಿರ್ ಶಾಸ್ತ್ರಿ ಪ್ರಸ್ತುತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಸೇವಂತಿ ಧಾರಾವಾಹಿಯಲ್ಲಿ ನಾಯಕ ಲಾಯರ್ ಅರ್ಜುನ್ ಆಗಿ ಅಭಿನಯಿಸಿ ಕಿರುತೆರೆ ವೀಕ್ಷಕರ ಮನ ಸೆಳೆದಿದ್ರು. ಇದೀಗ ಬಿಗ್ ಬಾಸ್ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿದ್ದು ದೊಡ್ಮನೆಯಲ್ಲಿ ಗಟ್ಟಿ ಆಳಾಗಿ ನಿಂತಿದ್ದಾರೆ. ಅಂದ ಹಾಗೆ ಶಿಶಿರ್ ಶಾಸ್ತ್ರಿ ಅವರ ನಟನಾ ಪಯಣ ಶುರುವಾಗಿದ್ದು ಸೊಸೆ ತಂದ ಸೌಭಾಗ್ಯ ಧಾರಾವಾಹಿಯ ಮೂಲಕ. ಸೊಸೆ ತಂದ ಸೌಭಾಗ್ಯ ಧಾರಾವಾಹಿಯಲ್ಲಿ ರಾಘವ್ ಆಗಿ ನಟಿಸಿದ್ದ ಶಿಶಿರ್ ನಂತರ ಬದಲಾದದ್ದು ವೇದ್ ಆಗಿ. ಕುಲವಧು ಧಾರಾವಾಹಿಯಲ್ಲಿ ನಾಯಕ ವೇದ್ ಆಗಿ ನಟಿಸಿದ್ದ ಶಿಶಿರ್ ಆ ಪಾತ್ರದ ಮೂಲಕ ಕಿರುತೆರೆಯಲ್ಲಿ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಿದ್ರು. ಇನ್ನು ಸೇವಂತಿ ಧಾರಾವಾಹಿಯ ಅರ್ಜುನ್ ಆಗಿ ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದ ಶಿಶಿರ್ ಶಾಸ್ತ್ರಿ ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸ ನಿರ್ವಹಿಸುತ್ತಿದ್ರು. ಆಕಸ್ಮಿಕವಾಗಿ ನಟನೆಯ ನಂಟು ಬೆಳೆಸಿಕೊಂಡಿರುವ ಇವರು ಮೊದಲ ಆಡಿಷನ್ನಲ್ಲಿಯೇ ಪಾಸ್ ಆದ ಹ್ಯಾಂಡ್ಸಮ್ ಹುಡುಗ. ಬಿಲ್ ಗೇಟ್ಸ್, ಮಿಸ್ಟರ್ LAB ಸಿನಿಮಾಗಳಲ್ಲಿಯೂ ನಟಿಸುವ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿರುವ ಶಿಶಿರ್ ಶಾಸ್ತ್ರಿ ಅಲ್ಲೂ ತಮ್ಮ ನಟನಾ ಛಾಪನ್ನು ಪಸರಿಸಿದ್ದಾರೆ. ನಟನೆಯ ಹೊರತಾಗಿ ಶಿಶಿರ್ ಶಾಸ್ತ್ರಿ ಭರತನಾಟ್ಯ ಕಲಾವಿದರು. ತನ್ನ 9ನೇ ವಯಸ್ಸಿಗೆ ಭರತನಾಟ್ಯ ಕಲಿಯಲಾರಂಭಿಸಿದ ಶಿಶಿರ್ 10 ಹಲವು ವೇದಿಕೆಗಳಲ್ಲಿ ಭರತನಾಟ್ಯ ಪ್ರದರ್ಶನ ನೀಡಿ ಸೈ ಎನ್ನಿಸಿಕೊಂಡಿರುವ ಪ್ರತಿಭೆ. ತದನಂತರ ಧಾರಾವಾಹಿಯಲ್ಲಿ ನಟಿಸಲು ಶುರು ಮಾಡಿದ ಬಳಿಕ ಭರತನಾಟ್ಯ ಮಾಡುವುದನ್ನು ಕಡಿಮೆ ಮಾಡಿದ್ದ ಶಿಶಿರ್, ಭರತನಾಟ್ಯ ಮಾಡಬೇಕು ಎಂದಾದರೆ ಗಡ್ಡ ಮೀಸೆ ತೆಗೆಯಬೇಕು. ಆದರೆ ಧಾರಾವಾಹಿಯಲ್ಲಿ ನಟಿಸುವ ಕಾರಣ ಅದೂ ಕಷ್ಟವಾಗ್ತಿದ್ದ ಕಾರಣ ಭರತನಾಟ್ಯದಿಂದ ದೂರ ಉಳಿದಿದ್ರು. ಹೀಗಾಗಿ ಕಲಿತ ವಿದ್ಯೆ ತ್ಯಾಗ ಮಾಡಿ ಕಿರುತೆರೆಯಲ್ಲೇ ಜೀವನ ರೂಪಿಸಿಕೊಳ್ಳುತ್ತಿರುವ ಶಿಶಿರ್ ಈಗ ಬಿಗ್ ಬಾಸ್ಗೆ ಪಾದಾರ್ಪಣೆ ಮಾಡಿದ್ದು ಅವರ ಅಭಿಮಾನಿಗಳು, ಸ್ನೇಹಿತರು, ಕುಟುಂಬ ವರ್ಗದವರು ಟ್ರೋಫಿ ಗೆದ್ದು ಬರಲಿ ಎಂದು ಶುಭ ಹಾರೈಸುತ್ತಿದ್ದಾರೆ. ಅನಿತಾ ಬನಾರಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್.